ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇವತ್ತಿನ CLP ಅನೌನ್ಸ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ DK ಶಿವಕುಮಾರ್ ಸಾಹೇಬರು ಪಕ್ಷದಲ್ಲಿ ಹಂತ ಹಂತವಾಗಿ ಯೂತ್ ಕಾಂಗ್ರೆಸ್ ಇಂದ NSA ಇಂದ ಬ್ಲಾಕ್ ಮಟ್ಟದಿಂದ ಇವತ್ತೇನು ಪಕ್ಷ ಕುದಿಸೋನು ಮುಖ್ಯಮಂತ್ರಿ ಮಾಡಿದೆ. ಸಂತೋಷದ ವಿಷಯ ಇತ್ತು. ರಾಜ್ಯ ತುಂಬಾ DK ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಇತ್ತು. ಬಳ್ಳಾರಿ ಸಹ ಒಂದು ಉದ್ಯಮದಿಂದ ಆಲೋಚನೆ ಮಾಡ್ತಾ ಇದೀವಿ. ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಸಿಹಿ ಹಂಚ್ತೇವೆ ಮಾಡ್ತಾ ಇದ್ದೀವಿ. ಮತ್ತೆ ಪಾಪ ಇದ್ರೆ ಲೋಗ ಇಟ್ಕೊಂತಿದ್ದ. ನಮ್ಮೆಲ್ಲರ ನಾಯಕರು KPCC ಅಧ್ಯಕ್ಷರಾದಂತಹ ಶ್ರೀ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಯಾಗಿ CLP ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ಸಂಭ್ರಮದ ವಿಷಯ, ಅದೇ ರೀತಿ ಸಂತಸದ ವಿಷಯ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಯಾಕಂದ್ರೆ DK ಶಿವಕುಮಾರ್ ಸರ್ ಅವರು ನಾನು ಸುಮಾರು 16 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಸೇವೆ ಮಾಡ್ತಾ ಇದ್ದೇನೆ. ನನ್ನ ಸೇವೆಯನ್ನು ಗುರುತಿಸಿ 2023 ಏಪ್ರಿಲ್ ರಂದು ಅವತ್ತಿನ ದಿನ ಬಳ್ಳಾರಿ ಸಿಟಿ MLA ಆಗಿ ಭರತ್ ರೆಡ್ಡಿ ಅವರು ನಾಮಿನೇಷನ್ ಹಾಕುವಾಗ ನನ್ನನ್ನು ಬೆಂಗಳೂರು ಕರೆದು ನನ್ನ ಕಾರ್ಯಾಧ್ಯಕ್ಷನಾಗಿ ಮಾಡಿದ್ದು ನಮ್ಮ DK ಶಿವಕುಮಾರ್ ಸರ್ ಅವರು. ಯಾಕಂದ್ರೆ ಅವರು ಕಟ್ಟ ಕಡೆ ಕಾರ್ಯಕರ್ತರು ಕೂಡ ಯಾರು ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿ ಅವ್ರ ಸಿಟಿಯಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂತ ಅವರು ಎಲ್ಲ ತಿಳ್ಕೊಂಡು ಇವತ್ತಿನ ದಿನ ನನ್ನಂತ ಕಟ್ಟ ಕಡೆ ಕಾರ್ಯಕರ್ತರನ್ನ ಗುರುತಿಸಿ ನನ್ನನ್ನು ಕಾರ್ಯಾಧ್ಯಕ್ಷನ ಮಾಡಿದ್ದಾರೆ. ಇಂತಹ ಮುಖ್ಯಮಂತ್ರಿ ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿತ್ತು. ಯಾಕಂದ್ರೆ ಸುಮಾರು ವರ್ಷಗಳಿಂದ DK ಶಿವಕುಮಾರ್ ಸರ್ ಅವರು ಪಾರ್ಟಿಗೆ ದುಡಿದು ಪಾಪ ಅವರು ಇವತ್ತಿನ ದಿನ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮೆಲ್ಲರಿಗೂ ನಿಜ ಸಂತಸದ ವಿಷಯ. ಇವತ್ತಿನ ದಿನ ಈ 2 ವರ್ಷ ಹೇಳಿದ್ರೆ ಮುಂದಿನ ಬರೋ ಇನ್ನೊಂದು ಟರ್ಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಆಗಬೇಕು. ಅದೇ ರೀತಿ ನಾವು ಕೊಟ್ಟಿರುವ ಭರವಸೆಗಳು ಏನು 5 ಗ್ಯಾರಂಟಿಗಳಿದೆ ಅವೆಲ್ಲ ಈಡೇರಿಸಿಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಮ ಪಕ್ಷದಿಂದ ಅವ್ರಿಗೆ ನಾವು ಇವಾಗ ಏನಾಗೈತೆ ಅಂದ್ರೆ ನಾವು ಸಂಡೂರು ತಾಲೂಕಿನ ನಾವೆಲ್ಲ ಗ್ರಾಮಸ್ಥರು ಸೇರಿದ್ದೀವಿ. ವೇಣುಗುರಾಪುರ, ಕುಡ್ನಿ, ತಿಮ್ಲಾಪುರದವ್ರು ಎಲ್ಲರೂ ನಾವು ತುಕಾರಾಮ್ ಸರ್ 4 ಸಲ ಗೆದ್ರು. ಸಿದ್ದರಾಮಯ್ಯ ಸಾಹೇಬರು ಇದರಲ್ಲಿ ನಮಗೆ ಮಂತ್ರಿಗಿರಿ ಸಿಗದಂಗ ಬಹಳ ಅನ್ಯಾಯ ಆಗೈತೆ. ಇವಾಗಾದ್ರೂ DK ಶಿವಕುಮಾರ್ ಸಾಹೇಬರು ಸಮಕ್ಷಮದಲ್ಲಿ ನಮ್ಮನ್ನು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಕ್ಯಾಬಿನೆಟ್ ನಲ್ಲಿ ತಗೊಂಡು ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡ್ಬೇಕಂತೇಳಿ ನನ್ನಲ್ಲಿ ಕಳಕಳಿಯ ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಏನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಗಿ ಏನು 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡ್ತಿದ್ರೆ ಅದು ಬಹಳಷ್ಟು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಖುಷಿ ಆಗ್ತಾ ಇದೆ.
ಇವತ್ತು ಯಾಕಂದ್ರೆ ನಮ್ಮ ಮೇಯರ್ ಆದಂತಹ ಗಾಯಪ್ಪ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಕೆ.ಎಸ್. ಆಂಜನೇಯ ಅವರ ನೇತೃತ್ವದಲ್ಲಿ ವೆಂಕಟೇಶ್ ಹೆಗಡೆ ಮತ್ತು ವಿಷ್ಣು ಶ್ರೀನಿವಾಸ್ ವೀರೇಂದ್ರ ನಮ್ಮ ಸುಮಾರು ನಾಯಕರುಗಳ ನೇತೃತ್ವದಲ್ಲಿ ಇವತ್ತೇನು ಬೈಕ್ ರ್ಯಾಲಿ ಮುಖಾಂತರ ನಾವು ಏನು ಖುಷಿಯನ್ನ ಅನಿಸ್ತಾ ಇದ್ವಿ. ಇವತ್ತು ಇಡೀ ಬಳ್ಳಾರಿಯಾದ್ಯಂತ ಎಲ್ಲಾ ಸಾವಿರಾರು 2,000 ಬೈಕ್ ರ್ಯಾಲಿ ಮುಖಾಂತರ ಇವತ್ತು ನಾವು ಬಳ್ಳಾರಿ ನಗರದಂತ ರ್ಯಾಲಿ ಮುಖಾಂತರ ಇವತ್ತು ನಮ್ಮ ಬಳ್ಳಾರಿಯ ಆರಾಧ್ಯ ದೇವ ಅಂತ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕಂತ ನಾವೆಲ್ಲರೂ ಖುಷಿಯಿಂದ ಸ್ವಾಗತ ಮಾಡಿ ಖುಷಿ ಪಡ್ತಾ ಇದ್ವಿ. ಮತ್ತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಾಮಾನ್ಯ ಕಾರ್ಯಕರ್ತರಾಗಿ ಏನು NSU ಕಾರ್ಯಕರ್ತರಿಂದ ಹಿಡಿದು ಇವತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ, ಅದು ನಿಜವಾಗ್ಲೂ ಬಹಳಷ್ಟು ಖುಷಿ ಕೊಡ್ತಾ ಅಂತ ವಿಷಯ. ಇಡೀ ನಮ್ಮ ದೇಶಕ್ಕೆ ಮಾದರಿ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನು ಆ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ದಿವಸ ನಾವು ಆ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮಗೆ ಇನ್ಸ್ಪೈರ್ ಆಗಿದ್ರೆ ಬಹಳಷ್ಟು ಸಂತೋಷ ಆಗ್ತಿದೆ. ಅವರಿಗೆ ದೇವರು ಒಳ್ಳೆ ಮಾಡ್ಲಿ, ಕರ್ನಾಟಕನ ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಲಿ, ಮತ್ತೆ 2028ಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬರಲಿದೆ ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಶಿವಕುಮಾರ್ ಎಲ್ಲರೂ ಸಿಎಂ ಆದವರಿಗಾಗಿ ಈ ಸಂಭ್ರಮಾಚರಣೆ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಹಾಗಾಗಿ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ ಬೈಕ್ ರ್ಯಾಲಿ ನಡೀತಾ ಇದೆ.